ಅವು ಯಾವುದನ್ನು ನಮ್ಮ ಕೈಯೊಳಗೆ ಇಟ್ಟಿಲ್ಲ. ನಮ್ಮ ಕೈಯೊಳಗೆ ಇಟ್ಟಿರುವಂಥದ್ದೇನು ಅಂತಂದರೆ ಅದರ ಮಧ್ಯದ ಬದುಕು ಮಾತ್ರ ನಮ್ಮ ಕೈಯೊಳಗೆ ಕೊಟ್ಟಾನ. ಆ ಮಧ್ಯದ ಬದುಕನ್ನು ನಾವು ಹೇಗೆ ಕಳಿಬೇಕು, ಆ ಮಧ್ಯದ ಬದುಕನ್ನು ಅಮೂಲ್ಯವಾಗಿರುವಂಥ ಬದುಕದು. ಆ ಬದುಕನ್ನು ನಾವು ಹೇಗೆ ಕಳಿಬೇಕು, ಆ ಬದುಕನ್ನು ಸಾಧಿಸ್ತೇನೆ ಅನ್ನುವಂಥ ಹಠ ಯಾವತ್ತೂ ಕಡಿಮೆ ಆಗಬಾರದಂತ. ನಮ್ಮ ಹತ್ರ ಸಾಧಿಸ್ತೇನೆ ಅನ್ನುವಂಥ ಹಠ ಯಾವತ್ತೂ ಕಡಿಮೆ ಆಗಬಾರದಂತ. ಯಾವ ಸಾಧಕನಿಗೆ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಬರುವಂಥ ತೊಂದರೆಗಳ ಕಡೆ ಗಮನವನ್ನು ಒಟ್ಟ ಕೊಡಬಾರದು. ಭಗವಂತ ಕೊಟ್ಟಿರುವಂಥ ಅವಕಾಶ ಏನಿದೆಯಲ್ಲ ಅದನ್ನು ಬಹಳ ಸದುಪಯೋಗ ಪಡಿಸ್ಕೊಳ್ಬೇಕು. ಹಂಗೆ ನಮ್ಮ ಜೀವನದೊಳಗೆ ಭಗವಂತ ಅವಕಾಶಗಳನ್ನು ಕೊಟ್ಟಿರ್ತಾನೆ. ಆ ಅವಕಾಶಗಳನ್ನು ನಾವು ಏನಾದರೂ ಒಂದಿಷ್ಟು ಮರೆತು ಬಿಟ್ಟಿವಿ ಅಂತಂದ್ರೆ ಎಲ್ಲೆಲ್ಲಿಗೆ ಹೋಗುತ್ತೋ ನಮ್ಮ ಜೀವನ ಅನ್ನುವಂಥದ್ದು ನಮಗೆ ಗೊತ್ತೇ ಆಗಂಗಿಲ್ಲ. ನಿಮಗೊಂದು ಘಟನೆಯನ್ನು ನೆನಪಿಸಿಕೊಡ್ತೀನಿ ನಾನು. ಬಹಳ ಮುಂದುವರೆದಿರುವಂಥ ಒಂದು ರಾಷ್ಟ್ರ ಅಮೇರಿಕಾ ದೇಶ. ಆ ಅಮೇರಿಕಾ ದೇಶದ ಒಂದು ಸಿಟಿ ನ್ಯೂಯಾರ್ಕ್ ಸಿಟಿ. ಆ ಸಿಟಿ ಒಳಗಡೆ ಅದರ ಅಕ್ಕಪಕ್ಕ ನಿಮ್ಗೆ ಹೆಂಗೆ ನಿಮ್ಮದು ಹೊಳೆಯಲ್ಲೂರು ಅಂತ ಕರೀತಾರಲ್ಲ, ಹೊಳೆಯಲ್ಲೂರು ಎದಕ್ಕಂತ ಕರೆದ್ರೆ ನಿಮ್ಮ ಊರಿಗೆ, ನಿಮ್ಮ ಊರ ಮಗ್ಲ ಹೊಳೆ ಐತಿ ಅದಕ್ಕೆ ಹೊಳೆಯಲ್ಲೂರು ಅಂತ ಕರೆದ್ರು. ಹಾಗೆಯೇ ನ್ಯೂಯಾರ್ಕ್ ಸಿಟಿ ಇದೆಯಲ್ಲ, ಆ ಸಿಟಿ ಬಹಳ ದೊಡ್ಡ ಸಿಟಿ, ಅದು ಪ್ರಸಿದ್ಧವಾಗಿರುವಂಥ ಸಿಟಿ. ಅದರ ಸುತ್ತಮುತ್ತಲೂ ಏನು ಕೂಡಿತ್ತು ಅಂತಂದ್ರೆ ಪೂರ್ತಿ ಸಮುದ್ರ ಕೂಡಿತ್ತು, ಸಮುದ್ರದಿಂದಲೇ ಕೂಡಿತ್ತು. ಆ ಸಿಟಿಗೆ ಬರಬೇಕಾಗಿತ್ತು ಅಂದ್ರೆ ಹಿಂಗೆ 4 ಕಿಲೋಮೀಟರ್ ಸುತ್ತಕೊಂಡು ಬರಬೇಕು, ಹಿಂಗೆ 6 ಕಿಲೋಮೀಟರ್ ಸುತ್ತಕೊಂಡು ಬರಬೇಕು. ಆವಾಗ ಅಲ್ಲಿರುವಂಥ ಒಬ್ಬ ಯುವಕ ಚಿಂತನೆಯನ್ನು ಮಾಡ್ತಾನೆ. ಎಂಥ ಚಿಂತನೆಯನ್ನು ಮಾಡ್ತಾನೆ ಅಂತಂದ್ರೆ, ಈ ಸಿಟಿಗೆ ನಾವು ಹೋಗಬೇಕಾಗಿತ್ತು ಅಂತಂದ್ರೆ ಸುತ್ತ ಹಾಸೋಕ್ಕಿವಿ, ಮಧ್ಯದೊಳಗೆ ಹೋಗಬೇಕಾಗಿತ್ತು ಅಂದ್ರೆ ಬಹಳ ಕಡಿಮೆ ಸಮಯ ತಗೊಂತತಿ. ಈ ಸಮುದ್ರದ ಮಧ್ಯದೊಳಗೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿಬಿಟ್ರೆ ಬಹಳ ಚಲೋ ಆಗುತ್ತಲ್ಲ ಅಂತೇಳಿ ವಿಚಾರ ಮಾಡಿದವ. ವಿಚಾರ ಮಾಡಿದಾಗ ಬಹಳ ಜನ ಇಂಜಿನಿಯರ್ಗಳನ್ನು ಕರೆದ, ತನ್ನ ಸ್ನೇಹಿತರುಗಳನ್ನು ಕರೆದ, ಅಲ್ಲೇ ಇರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರೆದ, ಅವರ ಸಲಹೆಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದವ. ಏನು ಅಂತಂದರೆ, ಯಾವಾಗ ನಾವೆಲ್ಲರೂ ಸುತ್ತಕೊಂಡು ಈ ಊರಿಗೆ ಬರ್ತೀವಿ, ಈ ಸಿಟಿಗೆ ಬರ್ತೀವಿ, ಸಮುದ್ರದ ಮಧ್ಯದೊಳಗೆ ಒಂದು ಸೇತುವೆಯನ್ನು ಕಟ್ಟಿದಾಗ ಆ ಸೇತುವೆ ನಮಗೆ ಹಾದಾಡಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂದಾಗ ಹುಚ್ಚದ ನೀವು ಅಂದ್ರೆ ಅವರು. ಸಮುದ್ರದೊಳಗೆ ಸೇತುವೆ ಕಟ್ಟೋದಂದ್ರೆ ಏನ್ರಿ, ನಾ ಹೇಳಕತ್ತಿದ್ದು ಸುಮಾರು ಒಂದು 50-60 ವರ್ಷದ ಹಿಂದಿನ ವಿಚಾರವನ್ನು ಹೇಳಕತ್ತೀನಿ. ಯಾವಾಗ ಆ ಚಿಂತನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯ ಮಾತುಗಳನ್ನು ಕೇಳಿದ್ರೆ ನೀವು ಹುಚ್ಚದನ ಇವನ ಜೊತೆ ಹೋಗ್ಬೇಡ್ರಿ. ಕೆಲವೊಂದಿಷ್ಟು ಜನ ಹೇಳ್ತಿರ್ತಾರೆ, ಏನಾದರೂ ಒಂದು ಅಗಾಧ ಕನಸನ್ನು ಹೇಳಿದಾಗ ಮಾರಾಯ ಅವನ ಮಾತು ಕೇಳಿದ್ರೆ ಏನೂ ಆಗೋದು ಮಾಡಂಗೇ ಇಲ್ಲವ, ಆಗಲದ್ದ ಮಾಡ್ತಾನವ ಅಂತಾರೆ. ಅದಲ್ಲ, ಆವಾಗ ಅವನು ಬಿಟ್ಟು ಹೋದ್ರೆ ಎಲ್ಲರೂ ಅವನು ಬಿಟ್ಟು ಹೋದಾಗ ಅವ ವಿಚಾರ ಮಾಡ್ದ, ಸರಿ ಇನ್ನು ನನ್ನ ಜೊತೆ ಯಾರೂ ಬರಂಗಿಲ್ಲ, ನಾನು ಹೀಗೆ ಕೈ ಕಟ್ಟುವಂತ ಕುಂತ್ರೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತನ್ನ ಮಗನನ್ನು ಕರೆದ. ಅಪ್ಪ ಮಗನನ್ನು ಕರೆದು, ವಾಷಿಂಗ್ಟನ್ ಅಂತ ಅವನ ಹೆಸರು, ವಾಷಿಂಗ್ಟನ್ ಬಾರಪ್ಪ, ನೀನು ನನ್ನ ಕನಸನ್ನು ನನಸು ಮಾಡ್ತೀಯ, ನೀನು ನನ್ನ ಕನಸನ್ನು ನನಸು ಮಾಡು, ನನಗೆ ಬಹಳ ಖುಷಿ ಆಗುತ್ತಾ ಅಂತಂದವ. ಆವಾಗ ಜಾನ್ ರೋಬ್ಲಿಂಗ್ ಹೇಳ್ತಾನೆ, ಅವರಪ್ಪ ಜಾನ್ ರೋಬ್ಲಿಂಗ್ ಹೇಳ್ತಾನೆ, ನೋಡು ಮಗನೇ, ನಂದೊಂದು ಕನಸೈತಿ, ಇಲ್ಲಿ ನ್ಯೂಯಾರ್ಕಿಗೆ ಭಾಳ ಜನ ಬರ್ತಾರಲ್ಲ, ಹಿಂಗೆ ಬರಬೇಕಾದ್ರೂ 6 ಕಿಲೋಮೀಟರು, ಹಿಂಗೆ ಬರಬೇಕಾದ್ರೂ 6 ಕಿಲೋಮೀಟರು. ಹಾಗಾದರೆ ಇದರ ಮಧ್ಯದೊಳಗೆ ನಾವು ಇಬ್ಬರು ಕೂಡ್ಕೊಂಡು ಒಂದು ಸೇತುವೆಯನ್ನು ಕಟ್ಟೋಣ, ಇಡೀ ನಾಡಿಗೆ ಇದೇನಾಗಪ್ಪ ಅಂತಂದ್ರೆ ಒಂದು ಮುನ್ನುಡಿ ಆಗುತ್ತೆ. ಬರೀ ನ್ಯೂಯಾರ್ಕ್ ಒಳಗೆ ಇದನ್ನು ಕಟ್ಟಿದ್ವಿ ಅಂತಂದ್ರೆ ಈ ನ್ಯೂಯಾರ್ಕಿಗೆ ಅಷ್ಟೇ ಉಪಯೋಗ ಆಗಂಗಿಲ್ಲ, ಇಡೀ ಜಗತ್ತಿನೊಳಗೆ ದೊಡ್ಡ ದೊಡ್ಡ ಸೇತುವೆಗಳಂತ ಏನದವಲ್ಲ ಆ ಸೇತುವೆಗಳಿಗೆ ಇದು ಆಧಾರ ಸ್ತಂಭ ಆಗುತ್ತೆ ಅನ್ನುವಂಥ ಮಾತನ್ನು ಜಾನ್ ರೋಬ್ಲಿಂಗ್ ಹೇಳಿದಾಗ, ಜಾನ್ ರೋಬ್ಲಿಂಗ್ ಏನು ಮಾಡ್ತಾನೆ ಅಂತಂದ್ರೆ ತನ್ನ ಕನಸನ್ನು ತನ್ನ ಮಗನ ತಲೆಯೊಳಗೆ ತುಂಬುತ್ತಾನೆ. ನೋಡಿ ಅಪ್ಪನ ಕೆಲಸ ಎಂಥದ್ದು, ಅಪ್ಪನ ಕೆಲಸ ಎಂಥದ್ದು, ಅವನ ಕೆಲಸ ಎಂಥದ್ದು ಅಂತಂದ್ರೆ, ಯಾವಾಗ ಜಾನ್ ರೋಬ್ಲಿಂಗು ಅವನ ಕನಸನ್ನು ಅವನ ಕಡೆ ಸುತ್ತಿದಾಗ ಒಂದು ದಿನ ಬಂದೇ ಬಿಡುತ್ತೆ. ಅದು ಭೂಮಿ ಪೂಜೆಯನ್ನು ಮಾಡ್ತಾರೆ. ಭೂಮಿ ಪೂಜೆಯನ್ನು ಮಾಡಿ ಒಂದು ದೊಡ್ಡ ಕಂಬ ನಿಲ್ಲಿಸುವಂಥ ಸಂದರ್ಭ ಬರ್ತು. ಆ ಸೇತುವೆಯನ್ನು ಕಟ್ಟಬೇಕಾದ್ರೆ ಒಂದು ದೊಡ್ಡ ಸಿಮೆಂಟಿನ ಕಂಬ ನಡೆಸಬೇಕು. ನಡೆಸುವಂಥ ಸಂದರ್ಭದೊಳಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಅದಕ್ಕೆ ಹಾಕಿರ್ತಾರೆ.
ಆ ಕಬ್ಬಿಣದ ಸಲಾಕೆಯನ್ನು ಹಿಡಿದು ಅದನ್ನು ಇನ್ನೇನು ಇಳಿಸಬೇಕು ಅನ್ನೋದ್ರೊಳಗೆ ಆ ಕಬ್ಬನ ಕಟ್ ಆಗಿಬಿಡ್ತೈತಿ. ಯಾವಾಗ ಆ ಕಬ್ಬನ ಕಟ್ ಆಗುತ್ತಲ್ಲ, ಜಾನ್ ರೋಬ್ಲಿಂಗನ ಮೇಲೆ ಆ ಕಬ್ಬನ ನೇರವಾಗಿ ಬಿದ್ದು ಬಿಡುತ್ತೆ. ಯಾವಾಗ ಜಾನ್ ರೋಬ್ಲಿಂಗನ ಮೇಲೆ ಆ ಒಂದು ಕಂಬ ಬಿದ್ದಾಗ ತತ್ಕ್ಷಣದೊಳಗೆ ಅಲ್ಲೇ ಸತ್ತು ಹೋಗ್ಬಿಡ್ತಾನ. ಯಾವಾಗ ಅವನ ಪ್ರಾಣ ಪಕ್ಷಿ ಹಾರೋಯ್ತೋ, ಅವನ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಅಲ್ಲೇ ಇರ್ತಾನೆ. ಅವನಿಗೂ ಅಗಾಧವಾಗಿರುವಂಥ ಒಂದು ದೊಡ್ಡ ಪೆಟ್ಟು ಬೆನ್ನಿಗೆ ಬೀಳುತ್ತೆ. ಸೊಂಟದ ಸಂಪೂರ್ಣ ಸ್ವಾದನೆ ಹೋಗುತ್ತೆ. ಹೋದಾಗ ಅವನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಇವನ್ನ ಹೋಗಿ ಶವ ಸಂಸ್ಕಾರವನ್ನು ಮಾಡ್ತಾರೆ. ಜಾನ್ ರೋಬ್ಲಿಂಗ್ ಅಲ್ಲಿಂದ ಮರಣ ಹೊಂತಾನೆ. ಅವನ ಮಗ ವಾಷಿಂಗ್ಟನ್ ರೋಬ್ಲಿಂಗ್ ಏನು ಮಾಡ್ತಾನೆ ಅಂತಂದ್ರೆ ಬೆಡ್ ರೆಸ್ಟ್ ತೊಗೊಳ್ತಿರ್ತಾನೆ. ಅಲ್ಲಿ ಡಾಕ್ಟರ್ ದಿನ ಬಂದು ಅವನಿಗೆ ಚಿಕಿತ್ಸೆಯನ್ನು ಕೊಡಿರುವಂಥ ಸಂದರ್ಭದಲ್ಲಿ ಜಾನ್ ರೋಬ್ಲಿಂಗ್ ಹೋದ. ವಾಷಿಂಗ್ಟನ್ ರೋಬ್ಲಿಂಗ್ ಇದ್ದ. ಸಂಪೂರ್ಣವಾಗಿ ಅವನ ಜ್ಞಾನ ಏನಿತ್ತಲ್ಲ, ಅಪ್ಪ ಕೊಟ್ಟಿರುವಂಥ ಜ್ಞಾನ, ಆ ಎಲ್ಲ ಜ್ಞಾನವನ್ನು ಇಟ್ಕೊಂಡಿದ್ನಲ್ಲ, ತತ್ಕ್ಷಣದೊಳಗೆ ಅವನಿಗೆ ಎಚ್ಚರ ಆದಾಗ ಅವ ಎಲ್ಲಿ ಮಲಗಿದ್ದ ಅಂದ್ರೆ ಆಸ್ಪತ್ರೆ ಬೆಡ್ ಮೇಲೆ ಮಲಗಿದ್ದ. ಆಸ್ಪತ್ರೆಯ ಬೆಡ್ನಿಂದ ಏಳುವಂಥ ಸಂದರ್ಭದೊಳಗೆ ಅವನ ಕೈಯೂ ಆಡ್ಸಕ್ಕೆ ಬರ್ತಿರಲಿಲ್ಲ, ಕಾಲೂ ಆಡ್ಸಕ್ಕೆ ಬರ್ತಿರಲಿಲ್ಲ. ಆವಾಗ ವಾಷಿಂಗ್ಟನ್ ರೋಬ್ಲಿಂಗ್ ಹೇಳ್ತಾನೆ, ಅವನ ಹೆಂಡತಿಯು ಕೂಡ ದೊಡ್ಡ ಡಾಕ್ಟರ್. ರೋಬ್ಲಿಂಗ್ ಹೇಳ್ತಾನೆ, ಕೈ ಸೊನ್ನೆ ಮಾಡ್ತಾನೆ, ಅವಳ ಕೈಯನ್ನು ಮುಟ್ತಾನೆ. ಆವಾಗ ಆಕೆಗೆ ಏನೂ ಅರ್ಥ ಆಗಂಗಿಲ್ಲ. ಮೊದಲಿಗೆ ಏನೂ ಅರ್ಥ ಆಗಂಗಿಲ್ಲ. ನನ್ನ ಗಂಡ ಇನ್ನೇನು ಬದುಕೋದಿಲ್ಲ ಅನ್ಕೊಂಡಿದ್ದೆ, ಕೈ ಅಳ್ಳಾಡ್ಸಾಕತ್ತಾನಂತಂದ್ರೆ ಅವನ ಜ್ಞಾನ ಇನ್ನೂ ಇದೆ ಅಂತ ಹೇಳಿ ತಿಳ್ಕೊಂಡು ಅವನ ಸೇವೆಯನ್ನು ಅವನ ಹೆಂಡತಿ ಮಾಡ್ತಾಳೆ. ಒಂದು ಕೆಲವಾರು ತಿಂಗಳು ನಡೆಯುತ್ತೆ. ಇದು ನಡೆದಾಗ ವಾಷಿಂಗ್ಟನ್ ರೋಬ್ಲಿಂಗ್ ಹೇಳಿದ್ನಲ್ಲ ಅಪ್ಪ, ಅವಳ ಕೈಯನ್ನು ಮುಟ್ತಾನೆ. ಹಿಂಗೆ ಕೈ ಮುಟ್ತಾನೆ. ನನ್ನ ಗಂಡ ನನಗೇನೋ ಹೇಳಕ್ಕೆ ಬರಾಕತ್ತಾನ ಅಂತೇಳಿ ಅವನ ಅಂತರಂಗದ ಆಳಿದ ಮಾತನ್ನು ಏನು ಮಾಡ್ತಾಳೆ ಹೆಂಡತಿ ಅಂತಂದರೆ ತಿಳ್ಕೊಳ್ತಾಳೆ. ಯಾವಾಗ ಕೈ ಸನ್ನೆಯೊಳಗೆ ಅವ ಏನು ಬರೆದು ತೋರಿಸ್ತಿದ್ನಲ್ಲ, ಅದೆಲ್ಲವನ್ನು ಮನಗಂಡಿರ್ತಕ್ಕಂಥ ಅವನ ಹೆಂಡತಿ ಅದರದೇ ಒಂದು ಭಾಷೆಯನ್ನು ಕಂಡು ಹಿಡಿದು ಅವನಿಗೆ ಹೇಳ್ತಾಳೆ, ವಾಷಿಂಗ್ಟನ್ ರೋಬ್ಲಿಂಗ್ಗೆ ಹೇಳ್ತಾಳೆ, ಏನು ಹೇಳು ನಿನ್ನ ಕನಸು, ನೀ ಏನು ಸಾಧಿಸ್ಬೇಕಂತೀಯ, ನಿನ್ನಲ್ಲಿರುವಂಥ ಆ ಮನದ ಹಂಬಲ ಏನು ಅಂತ ಕೇಳಿದಾಗ ಅವರದೇ ಆಗಿರ್ತಕ್ಕಂಥ ಒಂದು ಭಾಷೆ ಚರ್ಚೆ ಆಗಿ ನನ್ನ ತಂದೆ ನನಗೆ ಹೇಳಿಕೊಟ್ಟಿರ್ತಕ್ಕಂಥ ಆ ಸೇತುವೆಯ ಕನಸನ್ನು ತನ್ನ ಹೆಂಡತಿಗೆ ಹೇಳಿದಾಗ ಆ ಹೆಂಡತಿ ಏನು ಮಾಡ್ತಾಳೆ ಅಂತಂದರೆ, ಅವನದೇ ಶಕ್ತಿ ಹೊಂದಿರತಕ್ಕಂಥ ಇಂಜಿನಿಯರ್ಗಳು ವಾಷಿಂಗ್ಟನ್ ರೋಬ್ಲಿಂಗ್ ಏನು ಹೇಳ್ತಾನಲ್ಲ, ಹಂಗೆ ನ್ಯೂಯಾರ್ಕ್ ಒಳಗೆ ಎಷ್ಟು ಮಂದಿ ದೊಡ್ಡ ಇಂಜಿನಿಯರ್ಗಳದಾರ ಅವರೆಲ್ಲರನ್ನು ಕರೆಸಿ ಆ ಒಂದು ವ್ಯವಸ್ಥೆಯನ್ನು ಹೇಳಿದಾಗ ಅವರಿಗೆ ಮೈ ರೋಮಾಂಚನ ಆಗುತ್ತೆ. ಕೆಲವು ದಿನಗಳಲ್ಲಿ 16 ವರ್ಷಗಳಲ್ಲಿ 6 ಕಿಲೋಮೀಟರ್ ಸೇತುವೆಯನ್ನು ಸಮುದ್ರದೊಳಗೆ ನಿರ್ಮಾಣ ಮಾಡಿ ಅದೇ ಸೇತುವೆಯಲ್ಲಿ ಅವನು ಓಡಾಡಿಸ್ಬೇಕು ಅಂತೇಳಿ ಅವನ ಹೆಂಡತಿ ಏನು ಮಾಡ್ತಾಳೆ ಅಂತಂದರೆ, ವಾಷಿಂಗ್ಟನ್ ರೋಬ್ಲಿಂಗನ್ನು ಕರೆದುಕೊಂಡು ಇವತ್ತಿಗೂ ಹೋಗಿರ್ಬೇಕಾದ್ರೆ ಗೂಗಲ್ ಒಳಗೆ ಹೊಡೆದು ನೋಡ್ರಿ ನೀವು, ನ್ಯೂಯಾರ್ಕ್ ಒಳಗಿರ್ತಕ್ಕಂಥ ಆ ರೋಬ್ಲಿಂಗ್ ಸೇತುವೆ ಏನಿದೆಯಲ್ಲ, ಬಹುದೊಡ್ಡ ಸೇತುವೆ. ಇವತ್ತಿಗೂ ಜಗತ್ತಿನ ಸಮುದ್ರದ ಅಂದರೆ ನೀರಿನೊಳಗೆ ಕಟ್ಟಿರ್ತಕ್ಕಂಥ ಸೇತುವೆಗಳಲ್ಲಿ ಅತಿ ಗಟ್ಟಿ ಮುಟ್ಟಾಗಿರ್ತಕ್ಕಂಥ ಒಂದೇ ಒಂದು ಸೇತುವೆ ಯಾವುದಾದ್ರೂ ಇದ್ದರೆ ಅದು ರೋಬ್ಲಿಂಗ್ ಸೇತುವೆ ಅನ್ನುವಂಥದ್ದು. ಯಾವಾಗ ಅವನ ಹೆಂಡತಿ ಅವನು ಕರ್ಕೊಂಡು ಹೇಳ್ತಾನೆ ಅವ ರೋಬ್ಲಿಂಗ್, ಸೇತುವೆ ಎಲ್ರಿಗೂ ಅನುಕೂಲ ಆಯ್ತಲ್ಲ ಅಂತ ಹೆಂಡತಿಯನ್ನು ಕೇಳಿದಾಗ, ನಿನ್ನ ಕನಸು ನನಸಾಯಿತು, ಹಾಗಾದರೆ ಅದ್ರ ಮೇಲೆ ನನ್ನ ಕರ್ಕೊಂಡು ಓಡಾಡ್ತೀಯ ಅಂತ ಹೆಂಡತಿನ ಕೇಳಿದಾಗ, ಕಾರಲ್ಲಿ ಕರ್ಕೊಂಡು ಹೋಗಿ ಹಿಂಗೆ 4 ಸರಿ ಹೋಗ್ತಾನ, ಹಿಂಗೆ 4 ಸರಿ ಬರ್ತಾನ. ನನ್ನ ತಂದೆಯ ಕನಸು ಈಡೇರ್ತು, ನನ್ನ ಆಸೆಯನ್ನು ನೀನು ಈಡೇರಿಸಿದೆ ಅಂತ ಹೇಳಿ ತನ್ನ ಹೆಂಡತಿಗೆ ಧನ್ಯವಾದಗಳನ್ನು ಅರ್ಪಿಸಿದಂತಹ ರೋಬ್ಲಿಂಗ್ ಏನು ಮಾಡ್ತಾನೆ ಅಂತಂದರೆ, ಕೆಲವಾರು ದಿವಸಗಳ ನಂತರದಲ್ಲಿ ಮರಣವನ್ನು ಹೊಂತಾನೆ. ನಾನು ಈ ಒಂದು ಕಥೆಯನ್ನು ನಿಮ್ಮ ಮುಂದೆ ಯಾಕೆ ತಂದು ಹೇಳಕತ್ತೀನಿ ಅಂತಂದ್ರೆ, ನಾ ಹೇಳುವಂಥ ಯಾವುದೇ ಕಥೆಗಳು ಕಟ್ಟು ಕಥೆಗಳಿರಂಗಿಲ್ಲ, ಅದು ನಿಜವಾದ ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆಗಳನ್ನೇ ಹೇಳ್ತೇನೆ ಹೊರತಾಗಿ ಇಂಥವು ಹೇಳಕ್ಕೆ ಹೋಗಂಗಿಲ್ಲ. ಇವತ್ತಿಗೂ ಹೋಗ್ರಿ ನ್ಯೂಯಾರ್ಕ್ ಒಳಗೆ ಆ ಸೇತುವೆ ಕಟ್ಟ್ಯಾರಲ್ಲ, 100 ವರ್ಷಗಳ ಹಿಂದೆ ಕಟ್ಟಿರುವಂಥ ಸೇತುವೆ ಇವತ್ತಿಗೂ ಗಟ್ಟಿ ಮುಟ್ಟಿಯಾಗಿರೋದು ಎದಕ್ಕಂದ್ರೆ, ಅಪ್ಪನ ಅಚಲವಾದಂತಹ ಕನಸನ್ನು ಮಗ ನನಸು ಮಾಡಿ, ಯಾವ್ದ್ರಾಗ ಬೆನ್ನು ಮುರ್ಕೊಂಡು ಆಕ್ಸಿಡೆಂಟ್ ಆತು, ಬೆನ್ನು ಮುರ್ಕೊಂಡು ಯಾವತ್ತೂ ತನ್ನ ಹಠವನ್ನು ಬಿಡಲಿಲ್ಲ.
ನಾನು ಇಲ್ಲಿ ಬಂದಿರತಕ್ಕಂಥ ತಂದೆ ತಾಯಿಗಳಿಗೆ, ಶರಣ ಬಂಧುಗಳಿಗೆ ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ಮಕ್ಕಳ ಕನಸನ್ನು ಗುರುತು ಹಿಡೀರಿ. ನೀವು ನಿಮ್ಮ ಮಕ್ಕಳ ಕನಸನ್ನು ಗುರುತು ಹಿಡೀರಿ. ನಿಮ್ಮ ಮಕ್ಕಳಲ್ಲಿರುವಂಥ ಸಾಮರ್ಥ್ಯವನ್ನು ಕಂಡು ಹಿಡೀರಿ. ನೀವು ಮಗ ಡಾಕ್ಟರ್ ಆಗ್ತಾನ, ಇಂಜಿನಿಯರ್ ಆಗ್ತಾನ, ಆಗಲಿ, ಬೇಡ ಅಂತ ಹೇಳಂಗಿಲ್ಲ. ನನಗೆ ಭಾಳ ಖುಷಿ ಆಕತ್ತೆ. ನನಗೆ ಡಾಕ್ಟರು ಆಗಲಿ, ಇಂಜಿನಿಯರು ಆಗಲಿ, ಅದರ ಜೊತೆಗೆ ಮೊದಲ ತಂದೆ ತಾಯಿಗಳನ್ನು ಸಾಕುವಂಥ ಮಗ ಆಗಲಿ. ತಂದೆ ತಾಯಿಗಳನ್ನು ಸಾಕುವಂಥ ಮಗ ಆಗಲಿ. ಯಾವಾಗ ತಂದೆ ತಾಯಿಗಳು ಅನಿಸ್ಕೊಳ್ತಾರೆ ಅಂತಂದರೆ, ಮಕ್ಕಳನ್ನು ಕನಸನ್ನು ನನಸು ಮಾಡಬೇಕು. ಯಾವಾಗ ತಂದೆ ತಾಯಿಗಳು ಮಕ್ಕಳ ಕನಸನ್ನು ನನಸು ಮಾಡೋಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಡ್ತಾರಲ್ಲ, ಅದು ಭಗವಂತನ ಸೇವೆಗೆ ಸಮ. ಭಗವಂತನ ಸೇವೆಗೆ ಸಮ. ಒಬ್ಬ ತಂದೆಯ ತ್ಯಾಗ ಎಂಥ ನಿರ್ಧಾರವನ್ನು ತೆಗೆದುಕೊಳ್ತದೆ ಅಂತಂದರೆ, ತಾನು ಸತ್ರು ಕೂಡ ಮಗನ ತಲೆಯೊಳಗ ಕನಸನ್ನು ಬಿತ್ತಿದ್ನಲ್ಲ ತಂದೆ, ಆವಾಗ ಆ ಸೇತುವೆ ಏನಾಗಿತ್ತು ಅಂತಂದರೆ ನಿರ್ಮಾಣ ಆಗಿತ್ತು. ಅಚಲವಾಗಿರುವಂತಹ ಸಾಧನೆ ಮಾಡುವಂತಹ ನಂಬಿಕೆಯ ಮನಸ್ಸು ನಮ್ಮಲ್ಲಿತ್ತು ಅಂತಂದ್ರೆ, ಅದು ಎಂಥದ್ದೇ ಕಷ್ಟ ಬರಲಿ, ಜೀವನದೊಳಗೆ ಕಷ್ಟ ಬರ್ತಾವ್ರಿ. ಹಂಗೆ ಕನಸ್ಕೊಂಡು ಸುಮ್ಮನೆ ಮನ್ಯಾಗ ಮಕ್ಕೊಂಡ್ರೆ ಹಾಕವನು ಮಾಡಬೇಕು ಅನ್ನುವಂಥ ಹಂಬಲ ನಮ್ಮೊಳಗಿರ್ಬೇಕು. ನಾನು ನರಗುಂದ ಪಂಚಗ್ರಹ ಗುಡ್ಡದ ಹಿರೇಮಠದ ಸ್ವಾಮಿಗಳು 200 ಎಕರೆ ಅದಾವ ಅಂತೇಳಿ ಮಠದಾಗ ಮಕ್ಕೊಂಡ್ರಕ್ಕತ್ತೇನೆ. 150 ಆಕಳ ಇಲ್ಲಿ ಬಂದರೆ ಇವರೆಲ್ಲ ಗುದ್ದಾಡ್ತಾರೆ ನಮ್ಮ ಜೊತೆ. ಎದಕ್ಕೆ ಬೇಕಾಗಿತ್ತು ಮಾರಾಯ ನಿನಗಂತಾರವು. ತನ್ನಗ ಮಠದಾಗ ಲವಣಿ ಕೊಟ್ಟು ಇದ್ದಿದ್ರೆ ಮುಗಿದು ಹೊಕ್ಕಿತ್ತು. ಕೃಷಿ ಅಂದರೆ ಅಷ್ಟು ಸರಳ ಅನ್ನೋದು ಅಂದ್ರೆ ಅವು ಅನುಭವದ ಮಾತು ಹೇಳ್ತಿರ್ತಾರೆ. ಏನ್ರಿ ಬುದ್ಧಿ? ಅನುಭವದ ಮಾತು ಹೇಳ್ತಿರ್ತಾರೆ. ಸುಮ್ಮನೆ ಮಠದಾಗ ಲವಣಿ ಕೊಟ್ಕೊಂಡು ಇದ್ದಿದ್ರೆ ಸಾಕಾಗಿತ್ತು ಮಾರಾಯ. 150 ಎಕರೆ ಹೊಲದೊಳಗೆ 150 ಆಕಳ ಸಾಕಿ ಅದು ಜಂಜಾಟ್ರ ಎದಕ್ಕೆ ಬೇಕಾಗಿತ್ತು ನಿನಗೆ ಅಂದರು. ಅವ್ರ ಮಾತು ಒಂದು ಕಡೆ ಸರಿ ಇಲ್ಲ ಅಂತ ನಾ ಹೇಳಂಗಿಲ್ಲ. ಆದರೆ ಆ ಕನಸನ್ನು ನಾ ಕಂಡನಲ್ಲ, ಆ ಕನಸನ್ನು ನನಸು ಮಾಡಿದ್ದು ಏನಾಯಿತು ಅನ್ನುವಂಥದ್ದು ನಿನ್ನೆ ದಿವಸ ನೀವೆಲ್ಲರೂ ಇಲ್ಲಿ ಕಂಡ್ಕೊಂಡಿದ್ರಿ. ನಾನು ಕೂಡ ಅದನ್ನು ಮಾಡಬೇಕಾದಾಗ 1 ಅನಿಸ್ಕೊಂಡಿಲ್ಲ, 2 ಅನಿಸ್ಕೊಂಡಿಲ್ಲ, 3 ಅನಿಸ್ಕೊಂಡಿಲ್ಲ. ಕೃಷಿ ಅನ್ನುವಂಥದ್ದು ಇದೆಯಲ್ಲ, ಅದು ಅಷ್ಟು ಸರಳ ಕೆಲಸ ಅಲ್ಲ. ಆದರೆ ಖುಷಿಯಿಂದ ಮಾಡಿದ್ರೆ ಕೃಷಿ ಭಾಳ ಚಲೋ ಇರ್ತತಿ ಅಂತ ಹೇಳಿ ನಾನು ಕಂಡುಕೊಂಡಿನೇವ. ನನಗಿಂತ ಅನುಭವ ಇದ್ದಾವ್ರಿ ನೀವು. ನಾ ಏನು ಹೇಳೋದೈತಿ, ಸುಮ್ಮನೆ ಇಲ್ಲಿ ಕುಂತು ಮಾತಾಡಕತ್ತೀನಿ. ಪ್ರಾಕ್ಟಿಕಲ್ ಮಾಡಿ ಅರ್ಧ ವಯಸ್ಸು ಕಳೆದು ಸಾಕಾಗಿ ಬಿಟ್ಟು ಬಂದವರು ನೀವೆಲ್ಲ. ಆದ್ರೆ ನಾನು ಕೇಳೋದು ಏನು ಅಂತಂದರೆ, ಈ ಭಾರತ ದೇಶದ ಪ್ರಮುಖ ಉದ್ಯೋಗ ಅಂದ್ರೆ ಕೃಷಿ. ಈ ಗೋರ್ಮೆಂಟ್ ಎಷ್ಟು ಮಂದಿಗೆ ನೌಕರಿ ಕೊಟ್ಟಿತ್ತು ರೀ ನೋಡ್ರೆ? ಗೋರ್ಮೆಂಟ್ ಎಷ್ಟು ಮಂದಿಗೆ ನೌಕರಿ ಕೊಟ್ಟಿತ್ತು? ಭಾಳ ಅಂದರೆ ಒಂದು 15ರಿಂದ 20% ಮಾತ್ರ ನೌಕರಿ